हुक्केरी येथे पत्रकारांशी बोलताना आमदार बालचंद्र जारकीहोळी यांनी हिरण्यकेशी साखर कारखान्यातील 600 कोटी रुपयांच्या गैरव्यवहाराबाबत माध्यमांनी विचारलेल्या प्रश्नाला उत्तर देताना म्हटले की लोकशाही व्यवस्थेत प्रश्न विचारण्याचा हक्क आहे आणि संस्था चालवणाऱ्यांनी जनतेला उत्तर द्यावे। तसेच माजी मंत्री ए.बी. पाटील यांच्या DCC बँक चोरांच्या हाती देऊ नका या विधानाला प्रत्युत्तर देताना ए.बी. पाटील यांनी सांगावे ते चोर नक्की कोण आहेत असा सवालही त्यांनी उपस्थित केला। जन सामान्य जन केಳಿ ಯಾರ ಕೇಳಿ ಅಂದ್ರೆ ಯಾವ್ದಾರ ಒಂದು ಲೆಕ್ಕಾಚಾರ ಉತ್ತರ ಕೊಟ್ಟರೆ ಕ್ಲಾರಿಟಿ ಇರ್ತೈತಿ ಜನಕ್ಕೆ ಒಳ್ಳೆದಾಗ್ತದೆ। ಸೊ ನನಗೆ ಏನಿದ್ರೆ ಹೇಳಬೇಕಾದ ಯಾಕಂದ್ರೆ ನಾವು ಒಬ್ಬರ ಹಾದಿದ್ರೆ ಮತ್ತು ಜನ ಕ್ವಶನ್ ನಮ್ಮ ದೇಶ ಡೆಮೋಕ್ರಸಿ ಸಿಸ್ಟಮ್ ಕೆಲಸ ಮಾಡ್ತೀವಿ। ಸೊ ಎಲ್ಲರೂ ಕೇಳೋರು ಅನ್ನೋದು ಸೊ ಅದು ಕೊಟ್ಟರೆ ಚಲೋ ರೀ, ಕೊಡೋದಿಲ್ಲ ಅಂದರೆ ನೀ ಯಾಕೋ ಕೇಳೋಕ್ಕೂ ನಮಗೆ ಅದು ರೈಟ್ಸ್ ಇಲ್ಲ। ಸೊ ಕೊಟ್ಟರೆ ಚಲೋ ರೀ ಅಂತ ನನ್ನ ಅಭಿಪ್ರಾಯ ಇದೆ। DCC ಬ್ಯಾಂಕ್ ಕೊಡಬೇಡ ಅಂತೇಳಿ ಎ.ಬಿ. ಪಾಟೀಲ್ ಅಂದ್ರೆ ನಾನು ಕೇಳಿದೆ ಈಗ ಮಾನ್ಯ ಎ.ಬಿ. ಪಾಟೀಲ್ ಹೇಳಬೇಕ್ರೆ ಅಂದ್ರೆ ಹುಡುಗರು ಯಾರು ಏನು ಅಂತ ಹೇಳಿದ್ರೆ ಸೊ ಈಗ ನಿಮ್ಮ ಮುಖಾಂತರ ಮಾಧ್ಯಮ ಸ್ನೇಹಿತರ ಮುಖಾಂತರ ಒಂದು ವಿಷಯ ಸ್ಪಷ್ಟಪಡಿಸ್ತಂದ್ರೆ 16 ಚುನಾವಣೆ ನಡೆದ 15 ತಾಲೂಕು ಒಂದು ಅದರ್ಸು 16 ಏನು ಎಲೆಕ್ಷನ್ ನಡೆದವ್ರಿ ಜನರ ಆಶೀರ್ವಾದದಿಂದ 12 ಸೀಟ್ ಹತ್ತಿ ನಮ್ಮ ಗುಂಪಿನವ್ರು ನಾವು ಗೆಲ್ತೀವಿ। ಅಂದ್ರೆ ಹುಕ್ಕೇರಿ ಫೈಟ್ ಇದೆ 12 ಸೀಟ್ ಹತ್ತಿ ಗೆದ್ದು DCC ಬ್ಯಾಂಕ್ನು ನಾವು ಡೆಫಿನೆಟ್ ಆಗಿ ಬಹುಮತ ತಗೋತೀವಿ ಮತ್ತು ಮುಂದಿನ ಬ್ಯಾಂಕ್ ಟೆಸ್ಟ್ ನಡೆಸ್ತೀವಿ ಮತ್ತು ಎ.ಬಿ. ಪಾಟೀಲ್ಗೆ ಬಂದಿರಲ್ಲ ದುಡುಗರ ಕಡೆ ಬ್ಯಾಂಕ್ ಕೊಡಬೇಕಂತ ಅಂದ್ರಂತೆ ಕೊಡಬಾರ್ದು। ಈಗ ಅವ್ರು ಯಾರು ಅನ್ನೋದು ದುಡುಗರು ಅವರೇ ಅನ್ಸುತ್ತೆ। ಈಗ ನಾವು ಬ್ಯಾಂಕ್ ನಡ್ಸೋಕೆ ಒಂದು ವರ್ಷನೂ ಆಗಿಲ್ಲ ರೀ। ಸೊ 30 ವರ್ಷದಿಂದ ಯಾರು ನಡೆಸಿದ್ರು 40 ವರ್ಷದಿಂದ ಯಾರು ನಡೆಸಿದ್ರು ಅಂತೇಳಿ ಅಪಾದ ಮಾಡಿದ ಎ.ಬಿ. ಪಾಟೀಲ್ ಸನ್ಮಾನ ಅವರೇ ಆ ವಿಷಯ ಕ್ಲಿಯರ್ ಮಾಡಿ ಚಲೋ ಆಗ್ತಿತ್ತು ಸರ್। ಈಗ ತಾವು ಹೇಳಿದ್ರೆ ಸ್ವಲ್ಪ सचिन कांबळे, KMM मराठी, हुक्केरी।